ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಆ ಪಬ್ನಲ್ಲಿ ಮಸ್ತ್ ಪಾರ್ಟಿ ಮಾಡಿದ್ರು. ಆ ಜಾಗಕ್ಕೆ ಕರೆದುಕೊಂಡು ಹೋದ ಕಾಕಿ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ. ಅಷ್ಟಕ್ಕೂ ದರ್ಶನ್ ಪಾರ್ಟಿ ಮಾಡಿದ್ದು ಎಲ್ಲಿ ಗೊತ್ತಾ? ನೋಡಿ ಈ ಸ್ಟೋರಿ. ರೇಣುಕಾ ಕೊಲೆಗೂ ಮುನ್ನ ದರ್ಶನ್ ಮಸ್ತ್ ಪಾರ್ಟಿ. ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಡಿ ಗ್ಯಾಂಗ್ ಮಹಜರ್. ರೇಣುಕಾಸ್ವಾಮಿ ಭೀಕರವಾಗಿ ಕೊಲೆ ಮಾಡೋ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಆರ್ ನಗರದ ಸ್ಟೋನಿ ಬ್ರೋಕ್ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ರು. ಇದೇ ಪಬ್ನಲ್ಲಿ ಡಿ ಗ್ಯಾಂಗ್ ಗಡತ್ತಾಗಿ ಕಂಠಪೂರ್ತಿ ಕುಡಿದು ಬಳಿಕ ಶೆಡ್ ಕಡೆ ಹೋಗಿ ರೇಣುಕಾಸ್ವಾಮಿಯನ್ನ ಹೊಡೆದು ಸಾಯಿಸಿದ್ರು. ಡಿ ಗ್ಯಾಂಗ್ನ A10 ಆರೋಪಿ ವಿನಯ್ ಒಡೆತನದ ಸ್ಟೋನಿ ಬ್ರೋಕ್ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಸ್ಥಳ ಮಹಜರ್ ಮಾಡಲಾಯಿತು. ಜೂನ್ 8ಕ್ಕೆ ಪಬ್ನಲ್ಲಿದ್ದವರು ಯಾರು? ಪಾರ್ಟಿ ಮಾಡಿದ್ದ ಪಬ್ ಪಂಚನಾಮೆ. ವಿನಯ್ ಸ್ಟೋನಿ ಬ್ರೋಕ್ ಪಬ್ ಮಾಲೀಕ, ದರ್ಶನ್ ನಟ, ಪ್ರದೋಷ್ ದರ್ಶನ್ ಆಪ್ತ, ಚಿಕ್ಕಣ್ಣ ದರ್ಶನ್ ಆಪ್ತ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಿನಯ್, ದರ್ಶನ್, ಪ್ರದೋಷ್, ಚಿಕ್ಕಣ್ಣ ಕರೆತಂದು ಪೊಲೀಸರು ಸ್ಥಳ ಮಹಜರು ಮಾಡಿದರು. ಪಬ್ನಲ್ಲಿದ್ದ ಪ್ರಿಂಟರ್ ಸೇರಿ ಕೆಲ ಸಾಕ್ಷ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಕ್ಷ್ಯ ಸಿಗಬಾರದೆಂದು ಡೆಡ್ ಬಾಡಿಗೆ ಹೊಸ ಅಂಗಿ. ರೇಣುಕಾ ಶರ್ಟ್ ಬದಲಾಯಿಸಿದ್ದ A12 ಲಕ್ಷ್ಮಣ್. ರೇಣುಕಾಸ್ವಾಮಿ ಕೊಂದು ಸಾಕ್ಷ್ಯನಾಶಕ್ಕೆ ರೇಣುಕಾ ಶರ್ಟ್ ಬದಲಾಯಿಸಿದ್ದು ಕಾರ್ ಚಾಲಕ A12 ಆರೋಪಿ ಲಕ್ಷ್ಮಣ್. ಇದೇ ಲಕ್ಷ್ಮಣ್ ಚಿತ್ರದುರ್ಗದಿಂದ ಇಟಿಯೋಸ್ ಕಾರಲ್ಲಿ ಕಿಡ್ನಾಪ್ ಮಾಡಿದ್ದ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೀಗ ಲಕ್ಷ್ಮಣ್ಣನ ಕರೆತಂದು ಪಂಚನಾಮೆ ಮಾಡಿದ್ರು. ಶರ್ಟ್ ಖರೀದಿಸಿದ್ದ ಅಂಗಡಿಯಲ್ಲಿ ಸ್ಥಳ ಮಹಜರ್ ಮಾಡಿದ್ರು. ಏನೇ ಆಗಲಿ ಡಿ ಗ್ಯಾಂಗ್ ಸ್ಕೆಚ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ನಮ್ಮ ಪೊಲೀಸರು ಕೂಡ ಸ್ಟ್ರಾಂಗ್ ಆಗಿ ತನಿಖೆ ನಡೆಸುತ್ತಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಭೀಕರ ಹತ್ಯೆ ನಡೆದು ವಾರವೇ ಕಳೆದು ಹೋಗಿದೆ. ಇದೀಗ ಆರೋಪಿಗಳು ಕೊಲೆ ದಿನ ಧರಿಸಿದ್ದ ಬಟ್ಟೆ ಹಾಗೂ ಕೆಲ ಪ್ರಮುಖ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದ್ದು ತನಿಖೆ ಚುರುಕುಗೊಂಡಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಧರಿಸಿದ್ದ ಬಟ್ಟೆಗಳು ಸಿಕ್ಕಿದ್ದೆಲ್ಲಿ ಗೊತ್ತಾ? ಕೊಲೆ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಗಿಳಿದ ಖಾಕಿ ಪಡೆ ಒಂದೊಂದೇ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇದೆ. ಈಗಾಗಲೇ ಪವಿತ್ರ ಧರಿಸಿದ್ದ ದುಪ್ಪಟ್ಟ ಹಾಗೂ ಚಪ್ಪಲಿಯನ್ನ ವಶಪಡಿಸಿಕೊಂಡಿತ್ತು. ಇದೀಗ ಅವತ್ತು ದರ್ಶನ್ ಧರಿಸಿದ್ದ ಬಟ್ಟೆ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಕೃತ್ಯ ನಡೆದ ದಿನ ದರ್ಶನ್ ಧರಿಸಿದ್ದ ಬಟ್ಟೆಗಳು ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಪತ್ತೆಯಾಗಿವೆ. ಆದರೆ ವಿಚಾರಣೆ ವೇಳೆ ಬಟ್ಟೆ ಮನೆಯಲ್ಲಿದೆ ಅಂತ ದರ್ಶನ್ ಹೇಳಿದ್ದ. ಆದರೆ ದರ್ಶನ್ ಬಟ್ಟೆಯನ್ನ ವಿಜಯಲಕ್ಷ್ಮಿ ಮನೆಯಲ್ಲಿ ತಾನೇ ಇಟ್ಟಿದ್ದೀನಿ ಅಂತ ಕಾಸ್ಟ್ಯೂಮ್ ಡಿಸೈನರ್ ಹೇಳಿದ್ದಾನೆ. ಕೊಲೆ ದಿನದಂದು ಆರೋಪಿ ದರ್ಶನ್ ಧರಿಸಿದ್ದ ಬಟ್ಟೆಗಳು, ಶೂಗಳು ಸೇರಿ ಕೆಲ ವಸ್ತುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದು FSLಗೆ ಕಳುಹಿಸಿದ್ದಾರೆ. ಬಟ್ಟೆಯಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ ಎನ್ನಲಾಗ್ತಾ ಇದ್ದು FSL ವರದಿಯಲ್ಲಿ ಸತ್ಯಾಸತ್ಯತೆ ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.